ಬಿಸಿಲಿನ ಬೇಗೆಯಲ್ಲಿರುವ ಜನರಿಗೆ ತಂಪೆರೆಯಲು ಮಳೆಯು ಶನಿವಾರ ಆರಂಭವಾಗಿ ಕೆಲ ಸಮಯ ಬಂದು ನಿರಾಸೆ ಉಂಟು ಮಾಡಿತ್ತು. ಭಾನುವಾರದಂದು ಎರಡನೇ ದಿನವೂ ಕೂಡ ಮಳೆಯು ಸಂಜೆ ಕೆಲ ಸಮಯ ಬಂದು ಸ್ವಲ್ಪವಾದರೂ ತಂಪೆರೆಯಿತು. ಸಂಜೆ ಸುರಿದ ಮಳೆಯು 1 ಗಂಟೆಗಳ ಕಾಲ ಸತತವಾಗಿ ಸುರಿಯಿತು. ಅಲ್ಲಲ್ಲಿ ಮಿಂಚು ಸಿಡಿಲು ಕಂಡು ಬಂದಿತ್ತು. ಭಾನುವಾರ ಆಗಿದ್ದರಿಂದ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ. ಶಾಲಾ ಕಾಲೇಜು ಸರ್ಕಾರಿ ಕಚೇರಿ ಬಂದಾಗಿದ್ದವು. ಇನ್ನು ಬೀದಿ ಬದಿ ವ್ಯಾಪಾರ ಮಾಡುವವರಿಗೆ ಮಾತ್ರ ಸ್ವಲ್ಪ ಕಿರಿಕಿರಿ ಬಿಟ್ಟರೆ ಮತ್ತೆ ಯಾವ ಸಮಸ್ಯೆ ಕಾಣಲಿಲ್ಲ. ಮದುವೆ ಮನೆಗೆ ಬಂದವರು ಮನೆಗೆ ಹೋಗಲು ಮಳೆಯಲ್ಲೇ ಓಡೋಡಿ ಹೋದರು. ಮಳೆ ಬಂದರೆ ಆಟೋ ಚಾಲಕರು ಬ್ಯುಸಿ ಆಗುತ್ತಾರೆ. ಇನ್ನು 3 ದಿವಸ ಮಳೆ ಬರುವುದಾಗಿ ಹವಾಮಾನ ಇಲಾಖೆ ಈಗಾಗಲೇ ಸ್ಪಷ್ಟಪಡಿಸಿದೆ. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.